ಹಾಯ್ ಎವ್ರಿವನ್, ನಾನಿವಾಗ ವೀಡಿಯೋ ಮಾಡುವಾಗ ಆಲ್ರೆಡಿ ನೈಟ್ 11:20 ಆಗಿದೆ. ಸೊ ಇವಾಗ ಏನಕ್ಕಪ್ಪ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ನನಗೆ ಈ ವಿಡಿಯೋ ಸಿಕ್ತು. ಏನಪ್ಪ ಅದು ಅಂದರೆ ಮಂಗಳೂರು ಬನ್ಸ್ ಮಾಡೋದು. ಸೊ ಅದನ್ನು ನಾನು ಈಗ ಟ್ರೈ ಮಾಡಬೇಕು. ಸೊ ಅದಕ್ಕೋಸ್ಕರ ಅದು ಬೆಳಗ್ಗೆಗೆ ಟಿಫನ್ಗೆ ಮಾಡಬೇಕು. ಅದಕ್ಕೆ ಇವಾಗ ನೈಟೇ ಕಲಸೆಲ್ಲ ಇಟ್ಕೋಬೇಕು. ಅದಕ್ಕೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಬರುತ್ತೆ ಮಂಗಳೂರು ಬನ್ಸ್ ಅಂತ. ಮಂಗಳೂರು ಬನ್ಸ್ ಮಾಡೋದಕ್ಕೆ ಫಸ್ಟು ಮೇಯ್ನಾಗಿ ಬನಾನಾ ಬೇಕು. ನಾನು ಇದಕ್ಕೆ ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ, ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಎರಡು ಬನಾನನ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇದಕ್ಕೆ 1/4 ಕಪ್ಪು ಮೊಸರು ಹಾಕೋತಾ ಇದ್ದೀನಿ. ಮತ್ತು ಜೀರಿಗೆ, ಉಪ್ಪು ಮತ್ತು ಸೋಡಾ ಮತ್ತು ಶುಗರ್. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು, ನೀರು ಹಾಕ್ಕೊಳ್ದೇನೆ. ಅದು ಗಟ್ಟಿಯಾಗೋವರೆಗೂ ಮೈದಾ ಹಿಟ್ಟು ಹಾಕೋತಾ ಕಲಿಸ್ಕೋತಾ ಇರಬೇಕು. ಒಂದೇ ಸರಿ ಹಾಕ್ಕೊಳ್ದೆ ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೆಟರ್. ಯಾಕಂದರೆ ಒಂದೇ ಸತಿ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕೈಗೆ ಅಂಟದೇ ಇರೋ ಥರ ಮೈದಾ ಹಿಟ್ಟು ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೇಕು. ನಾನು ತುಪ್ಪ ಹಾಕ್ಕೋತೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಇದನ್ನು ಓವರ್ ನೈಟ್ ಬಿಡಬೇಕು. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿರೋದು ವೀಡಿಯೋ ಇದು. ನೀಟಾಗಿ ಹದವಾಗಿ ಕಲಸಿಟ್ರೆ ಬೆಳಗ್ಗೆಗೆ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಸ್ವಲ್ಪ. ಈಗ ಇದನ್ನು ಓವರ್ ನೈಟ್ ಬಿಡಬೇಕು. ಸೊ ನಾನಿವಾಗ ಬಿಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿದು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಕಲಸಿಟ್ಟಿದೆ, ಅದನ್ನು ಮಾಡಬೇಕು. ಫಸ್ಟು ಕಾಫಿಗೆ ಹಾಲು ಇಟ್ಕೊತಾಯಿದ್ದೀನಿ. ಇದು ಕಲಸಿದ್ದು ಹೇಗಾಗಿದೆ ನೋಡೋಣ. ನೋಡಿ ಹೇಗಾಗಿದೆ, ಎಷ್ಟು ಸಾಫ್ಟಾಗಿದೆ. ಇವಾಗ ಇದನ್ನು ಸ್ವಲ್ಪ ಕಲಿಸ್ಕೊಂಡು ಹದ ಮಾಡ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಪೌಡರ್ ಮೈದಾನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ತಟ್ಟೋದಕ್ಕೆ. ನಾನು 2 ಕೈಯಿಂದ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಅದನ್ನ ತಟ್ಕೋಬೇಕು, ಲಟ್ಟಿಸ್ಕೋಬೇಕು. ನನಗೂ ಟೈಮಿಲ್ಲ. ಬೆಳಗ್ಗೆ 7:45 ಆಗಿತ್ತು ನಾನು ಎದ್ದಾಗ. ಆ್ಯಕ್ಚುಲಿ ನಾನು 6:45ಕ್ಕೆ ಅಲಾರಾಮ್ ಇಟ್ಕೊಂಡು ಎದ್ದಿರೋದು 7:45ಕ್ಕೆ. ಮತ್ತು ಇದಕ್ಕೆ ಚಟ್ನಿ ಬೇರೆ ಮಾಡ್ಕೋಬೇಕು. ಸೊ ಬೇಗ ರೆಡಿ ಮಾಡ್ಕೊಳ್ಳೋಣ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಅವ್ರ ಕೈಗೆ ಎಣ್ಣೆ ಹಾಕ್ಕೊಂಡಿರಲಿಲ್ಲ, ಬಟ್ ನಾನು ಎಣ್ಣೆ ಹಾಕ್ಕೋತಿದ್ದೀನಿ ಅಂಟ್ಕೊತಿರುತ್ತೆ ಅಂತ. ಸೊ ಎಣ್ಣೆ ಹಾಕ್ಕೊಂಡು ಇವಾಗ ಲಟ್ಟಿಸ್ಕೊತೀನಿ. ಸ್ವಲ್ಪನೇ ಚಿಕ್ಕದಾಗಿ ಲಟ್ಟಿಸ್ಕೊತೀನಿ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಹೇಗಾಗುತ್ತೆ ಅಂತಲೂ ನೋಡಿಲ್ಲ. ಸೊ ಸ್ವಲ್ಪ ದಪ್ಪಾಗೇ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡು ಇವಾಗ ಈ ಕಡೆ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೀರೆಲ್ಲ ವೇಪರ್ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಗೈಸ್, ನನಗೆ ಬೆಳಗ್ಗೆ ಎದ್ದರೆ ತುಂಬ ಶೀತ ಆಗಿರುತ್ತೆ. ಅದು ಹೇಳೋಕ್ಕಾಗಲ್ಲ, ಆ ಥರ ಫೀಲು. ಬೆಳಗ್ಗೆ ಎದ್ದಾಗ ಮತ್ತು ಮಲ್ಕೊಂಡಾಗ ಫುಲ್ ಮೂಗು ಬ್ಲಾಕ್ ಆಗಿರುತ್ತೆ. ಬೆಳಗ್ಗೆ ಎದ್ದಾಗ ಈ ಥರ ಫುಲ್ ಶೀತ, ಮಾತಾಡೋಕ್ಕೂ ಆಗ್ತಿರಲ್ಲ, ಆ ಥರ ಶೀತ ಆಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡೆ. ಮೇ ಬಿ ಇಷ್ಟು ಸಾಲಲ್ಲ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅನಿಸ್ತಿದೆ. ಯಾಕಂದರೆ ಅದು ಮುಳುಗಬೇಕನ್ನಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆ ಕಾಯ್ದ ತಕ್ಷಣ ಮಂಗಳೂರು ಬನ್ಸ್ದು ಹಿಟ್ಟನ್ನ ಹಾಕೋಣ. ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ಥರ ನಾನು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡಿದ್ರೆ ಅದು ಸಕ್ಸಸ್ಗಿಂತ ಫೇಲರೇ ಜಾಸ್ತಿ ಆಗೋದು. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋತಾ ಇರೋದು ಇದು.
ಆ್ಯಕ್ಚುಲಿ ಗೈಸ್ ನಾನಿದು ಎಣ್ಣೆಗೆ ಹಾಕಿದ ತಕ್ಷಣ ಇದೇನಪ್ಪ ಉಬ್ಬಲೇ ಇಲ್ಲ ಅನ್ಕೋತಾ ಇದ್ದೆ. ಬಟ್ ಇದು ಮರ್ಚ್ ಹಾಕುತ್ತೆ ಅನ್ನಲ್ಲ ಆವಾಗ ನೋಡಿದ್ರೆ ಚೆನ್ನಾಗಿ ಉಬ್ತಾಯಿದೆ. ನನಗೆ ಭಯನೇ ಆಗೋಯ್ತು, ಇದೇನು ಉಬ್ಬಲೇ ಇಲ್ವಲ್ಲ ಅಂತ. ಒಳ್ಳೆ ನಿಪ್ಪಟ್ಟು ಥರ ಆಗೋಗುತ್ತೇನೋ ಅಂದ್ಕೊಬಿಟ್ಟಿದೆ. ಬಟ್ ಇಲ್ಲ, ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂತು. ಸ್ವಲ್ಪ ಅದು ಇದು ಬಾಣಲಿದು ಬೇಸು ಸರಿ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಸೇದೋದಂಗೆ ಅನಿಸಿದೆ. ಬಟ್ ಅಷ್ಟು ಏನು ಸೇದೋಗಿಲ್ಲ. ಇದು ಸ್ವಲ್ಪ ಬ್ರೌನ್ ಆಗೋವರೆಗನ ಸ್ವಲ್ಪ ಬೇಯಿಸ್ಕೊಳ್ಳೋಣ, ಯಾಕಂದರೆ ಮೈದಾ ಅಲ್ವಾ, ಹಸಿ ತಿಂದರೆ ಆಮೇಲೆ ಹೊಟ್ಟೆ ಏನಾದ್ರು ಕೆಟ್ಟೋಗ್ಬಿಡುತ್ತೆ. ಈಗ ಇದನ್ನು ನಾನು ಒಂದು ಟಿಶ್ಯೂ ಪೇಪರ್ ಹಾಕಿರೋದು ಒಂದು ಪಾತ್ರೆಗೆ ಹಾಕೋತಿದ್ದೀನಿ, ಯಾಕಂದರೆ ಸ್ವಲ್ಪ ಎಣ್ಣೆ ಇದ್ದರೆ ಹೀರ್ಕೊಳ್ಳಿ ಅಂತ. ಆಲ್ಮೋಸ್ಟ್ ಎಣ್ಣೆ ಏನು ಅಷ್ಟು ಹೀರ್ಕೊಂಡಿರಲಿಲ್ಲ ಅದು ಬನ್ಸು, ಬಟ್ ಆದರೂ ಹಾಕಬೇಕು ಅಂತ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಇನ್ನೊಂದು ಹಾಕ್ತಾಯಿದ್ದೀನಿ. ನನಗೇನು ಗೊತ್ತಾ ಗೈಸ್, ಈ ಥರ ಸ್ಪೆಷಲ್ ಐಟಮ್ಸು ಅಡುಗೆ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ನನಗೆ ಟೈಮ್ ಇಲ್ಲ. ನಾನು ಬೆಳಗ್ಗೆ 8 o'clock ಹಂಗೆ ಹೋದರೆ ಬರೋದು ಸಂಜೆ 8 o'clock, ಇಲ್ಲ 9 o'clock ಡ್ಯೂಟಿ ಇತ್ತು ಅಂದರೆ 9 ಹೋದರೆ ಬರೋದು 8 o'clock. ಈ ಟೈಮಲ್ಲಿ ನನಗೆ ಅಡುಗೆ ಮಾಡೋದಕ್ಕೆ ಈ ಥರ ಎಲ್ಲ ಟೈಮ್ ಇಲ್ಲ. ನನಗಿನ್ನೂ ಬೇರೆ ವೆರೈಟಿ ಥರ ವೀಡಿಯೋ ಮಾಡಬೇಕು ಅಂತ ಇಷ್ಟ, ವ್ಲಾಗ್ ಮಾಡಬೇಕು ಅಂತ. ಬಟ್ ಯಾವುದಕ್ಕೂ ಟೈಮ್ ಇಲ್ಲ. ಸೊ ನನಗೆ ಯಾವುದಾಗುತ್ತೆ ಅದು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಈ ಮಧ್ಯದಲ್ಲಿ 2 ಕಡೆ ಹೋಗಿದ್ದೆ. ಅದನ್ನು ವೀಡಿಯೋ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕಾಗ್ದೇ ಬಿಟ್ಟಿರೋದಾಯಿತು. ಈ ಸಂಡೇ ಊರಿಗೆ ಹೋಗಿದ್ದೆ ಮನೆಗೆ, ಅದನ್ನು ವೀಡಿಯೋ ಮಾಡಿದ್ದೆ. ಮತ್ತು ನಮ್ಮದು ಪಾಪುದು ಬರ್ತಡೇ ಇತ್ತು, ಆ ವಿಡಿಯೋ ಎಲ್ಲ ಮಾಡಿದ್ದೆ. ಯಾವುದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಅಂತ. ಬ್ಯುಸಿ ನಾನು ಒಂಥರ ಮೀನ್ಸ್ ಡ್ಯೂಟಿ ಆ ಥರ ಬ್ಯುಸಿ, ಏನು ತುಂಬ ಹೇಳ್ಕೊಳ್ಳೋ ಥರ ಆ ಥರ ಬ್ಯುಸಿ ಅಲ್ಲ, ಡ್ಯೂಟಿ ಬ್ಯುಸಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ನೋಡಿ ತುಂಬ ಖುಷಿಯಾಗೋಯಿತು, ಎಷ್ಟು ಚೆನ್ನಾಗಿ ಒಪ್ಕೊಂಡ್ಬಂತು ಅಂತ. ಸೊ ನೋಡಿದ್ರಲ್ಲ ಗೈಸ್, ಫೈನಲಿ ಮಂಗಳೂರು ಬನ್ಸ್ ಹೇಗೆ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು. ಲೈಟ್ ಸ್ವೀಟಾಗಿತ್ತು, ಮತ್ತು ಚಟ್ನಿನೂ ಅಷ್ಟೇ ಲೈಟ್ ಖಾರವಾಗಿ, ಖಾರ ಸ್ವೀಟು ಎರಡು ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಸರಿ ಗೈಸ್, ಟೈಮ್ ಆಯಿತು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.